ಸೊ ಸ್ನೇಹಿತರೆ, ನಿನ್ನೆ ನೋಡಿರ್ತೀರಾ ಅನ್ಬಾಕ್ಸಿಂಗ್ ಮಾತ್ರ ಮಾಡಿದ್ದೆ, ಆ್ಯಕ್ಟಿವೇಷನ್ ಮಾಡಿರಲಿಲ್ಲ. ಯಾಕಂದರೆ ಸಂಜೆ 5:30 ಆಗಿಬಿಟ್ಟಿತ್ತು. ಅಣ್ಣನ ಮನೇಲಿ ಪವರ್ ಇಲ್ಲ. ಸೊ ಇವಾಗ ಮತ್ತೆ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಚಾರ್ಜ್ಗೆ ಇಟ್ಟಿದ್ದೀನೆಲ್ಲ. ಸೊ ಬ್ಯಾಟ್ರಿ ಎಲ್ಲ ಚಾರ್ಜ್ ಆಗಿದೆ. ಆಮೇಲೆ RC ಕಂಟ್ರೋಲರು ಚಾರ್ಜ್ ಆಗಿದೆ. ಸೊ ನೋಡಿ, ಈ ಥರ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಇದು ಮೇನ್ ಸೇಫ್ಟಿ ಇದು. ಅಂದರೆ ಎಲ್ಲರೂ ಇಟ್ಟಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಹಿಂಗಿದೆ ಅಲ್ವಾ, ಈಗ ತೆಗಿಯೋದೇ ಇರೋದು. ಹಿಂಗೆ ಇಟ್ಕೊಂಡು ಭಯ ಸ್ನೇಹಿತರೆ ತೆಗಿಲಿಕ್ಕೆ. ಹಿಂಗೆ ಹಿಂಗೆ ಆಮೇಲೆ ನೋಡ್ತೀವಿ, ಹೀಗೆ ಅಷ್ಟೇ ಫಿನಿಶ್. ನೋಡಿ, ಇಷ್ಟೇ ಮುಗಿತು ಟ್ರೋನ್. ಇದಕ್ಕೆ 1,06,000 ವಿತ್ ಬ್ಯಾಟ್ರಿ, ವಿತ್ RC2 ಕಂಟ್ರೋಲರು. ಪರವಾಗಿಲ್ಲ. ಇದನ್ನು ತೆಗಿಯೋದೇ ಸ್ನೇಹಿತರೆ ಇದು. ನೋಡಿ, ಇದು ಗಿಂಬಲ್ ಪ್ರೊಟೆಕ್ಟರ್ ಅಂತ. ನೋಡಿ ಇಷ್ಟು ಹಿಂಗೆ ಬರುತ್ತೆ. ಇದು ಬರೀ ಡ್ರೋನು ಬರುತ್ತೆ. ನಾನು ಏನಕ್ಕೆ ಇಷ್ಟು ರೇಟ್ ಹೇಳ್ತಾ ಇದ್ದೀನಿ ಅಂದರೆ, ನಾನು ಫುಲ್ ಸೆಟ್ ತೊಗೊಂಡ್ಬಿಟ್ಟಿದ್ದೀನಿ. ನಾನು ಶೇಕೇ ಆಗಂಗಿಲ್ಲ. ಅದಿಲ್ಲ ಇದಿಲ್ಲ, ಅದು ತರಿಸ್ಬೇಕು ಅನ್ನೋದೇನಿಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಡನ್. ನೀವು ಇದರ ಬೇಸಿಕ್ ಹೋಗ್ತೀರಾ ಅಂದರೆ ಒಂದು 80,000, ಇನ್ನೊಂದು 10,000 ಹಾಕಿದ್ರೆ ಇದೇ ಬರ್ತದೆ. ಅದಕ್ಕೇ 10,000ಕ್ಕೆ ಯೋಚನೆ ಮಾಡಲಿಲ್ಲ. ಮಿನಿ 3 ಪ್ರೋಗೂ ಮಿನಿ 4 ಪ್ರೋಗೂ ಏನು ಕಂಪ್ಯಾರಿಸನ್ಸ್ ಅಂದರೆ ಸೆನ್ಸರ್ಸ್. ಆ್ಯಕ್ಚುಲಿ ನೋಡಿ, ಈ ಕಡೆ ಎಷ್ಟೊಂದು ಬೇಜಾನ್ ಸೆನ್ಸರ್ಸ್ ಇದೆ. ಆ್ಯಂಡ್ ಇದು 20 ಕಿಲೋಮೀಟರ್ವರೆಗೂ ಹೋಗುತ್ತೆ ಸ್ನೇಹಿತರೆ. ಯಾವುದೋ ದೊಡ್ಡ ಡ್ರೋನ್ ಮಾಡುತ್ತೆ ಆ ಕೆಲಸ ಇದು ಮಾಡುತ್ತೆ. ಸೊ ನಾನು ಅದಕ್ಕೆ ಇದನ್ನು ತೊಗೊಂಡೆ. ನೋಡ್ತಾ ಇರ್ಬೋದು, ಹಿಂಗಿದೆ ಸ್ನೇಹಿತರೆ. ನೋಡಿ, ಸ್ಟಿಕ್ಕರ್ ತೆಗಿತಾ ಇದ್ದೀನಿ. ಏನು ಇದು? ರಿಮೂವ್ ದ ಫೋಮ್ ಆ್ಯಂಡ್ ಸ್ಟಿಕ್ಕರ್ ಬಿಫೋರ್ ಯೂಸ್. ಎಲ್ಲ ಒಂದು ಮಾಡಿ ಫುಲ್ ಮಾಡೋದು ಇಟ್ಕೋಬೇಕು ಸ್ನೇಹಿತರೆ. ಯಪ್ಪೋ, ಎಷ್ಟು ಮೀಟರ್ ಆಫ್ ಆಗಿರ್ಬೋದು ಅಂದರೆ ಸ್ವಲ್ಪ ರೂಢಿ ಆಗೋರ್ಗು ಸ್ನೇಹಿತರೆ. ಆಮೇಲೆ ಮಾಮೂಲಿ ನಮ್ಮದು ಗೊತ್ತಲ್ಲ, ಭಯ ಅಂದ್ಕೊಂಡು ಈ ಸದ್ಯದಲ್ಲೇ ಒನ್ ಡೇ ರೈಡ್ ಎಲ್ಲರೂ ಪ್ಲ್ಯಾನ್ ಮಾಡ್ತೀವಿ ಸ್ನೇಹಿತರೆ. ಸರಿ ಇದೆ ಡ್ರೋನು. ಆಮೇಲೆ ಈಗ ಇದಕ್ಕೆಲ್ಲ ಡೆಕಲ್ಸ್ ಎಲ್ಲ ನೋಡಿದ್ದಾರೆ ನಮ್ಮ ಮುಲಿ ಸಾಹೇಬ್ರು, ವೆರೈಟಿ ಆಗಿರಬೇಕು ಅಂತ. ಎಲ್ಲ ಕಡೆ ಫೋನ್ ಇದೆ. ಆ್ಯಂಡ್ ಇವಾಗ ಬ್ಯಾಟ್ರಿ ಚೇಂಜ್ ಮಾಡಬೇಕು. ಯಾಕಂದರೆ ಇದು ಚೇಂಜ್ ಮಾಡಿದ್ದೀನಿ ಆಲ್ರೆಡಿ. ಇದರಲ್ಲಿ 3 ಬ್ಯಾಟ್ರೀಸ್ ಬರುತ್ತೆ. ಇದು 37 ಮಿನಿಟ್ಸ್ ಅಲ್ಲ, 47 ಮಿನಿಟ್ಸ್ದು. ಸೊ ಬ್ಯಾಟ್ರಿ ಒಂದು ಚೇಂಜ್ ಮಾಡಬೇಕು. ಇಲ್ಲೆಲ್ಲ ಇರುತ್ತೆ ನೋಡಿ, ಇಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಇದೆ, ಇಲ್ಲಿ ಚಾರ್ಜಿಂಗ್ ಸ್ಲಾಟು. ಬ್ಯಾಟ್ರಿ ಹೆಂಗೆ ತೆಗಿಯೋದು ಅಂದರೆ ಸ್ನೇಹಿತರೆ, ಇಲ್ಲಿ 2 ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಹೇಳಿದ್ರೆ ಬಂತು. 47 ಮಿನಿಟ್ಸ್ ಫ್ಲೈಟ್ ಮೋರ್ ಪ್ಲಸ್ ಬ್ಯಾಟ್ರಿ ಅಂತ ಇದು. ಫ್ಲೈಮೋರ್ ಕಾಂಬೋಲಿ. ಇವಾಗ ಇದರಲ್ಲಿ ಏನಿದೆ, ನೋಡಿ, ಇದು ಫಸ್ಟ್ ಬ್ಯಾಟ್ರಿ ಚಾರ್ಜ್ ಆಗಿದೆ. ಪ್ರೆಸ್ ಮಾಡೇ ತೆಗಿಬೇಕು. ಪ್ರೆಸ್ ಮಾಡೇ ಹಾಕಬೇಕು. ಸೊ ಈಗ 2 ಬ್ಯಾಟ್ರಿನ ನಾನು ಚಾರ್ಜ್ ಇಡ್ತೀನಿ. ನೋಡಿ, ಹಿಂಗೆ ತೋರಿಸುತ್ತೆ. ಬ್ಯಾಟ್ರಿ ತೆಗೆದು ಹಿಂಗೆ ಮಾಡಿದ್ರೆ ಚಾರ್ಜ್ ಎಷ್ಟಿದೆ ಇಲ್ಲ ತೋರಿಸುತ್ತೆ. ಸೊ ಈಗ ಚಾರ್ಜ್ ಇಡ್ತೀನಿ ಇದನ್ನು. ಒಂದು ಬ್ಯಾಟ್ರಿ ಚಾರ್ಜ್ ಆಗಿದೆ. ಸೊ ಅದ್ರದ್ದು ಒಂದು ಕೆಲಸ ಸಾಕು, ಅದೇನು ಮಾಡುತ್ತೆ ಅದು ಮಾಡುತ್ತೆ. ಸೊ ಬನ್ನಿ, ಬ್ಯಾಟ್ರಿಗೆ ಹಾಕಿಬಿಡಿ, ಶೀಡರ್ಗೆ ಮಾಡಿಬಿಡೋಣ. ಶೀಡರ್ಗೆ ನೋಡಿ, ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಏನಿಲ್ಲ ಕರೆಕ್ಟ್ ಆಗಿದೆ. ಏನಾಗಿದೆ, ಸ್ಲೈಡ್ ಮಾಡಿಸ್ತೇವೆ. ಸ್ಲೈಡ್ ಮಾಡೋದೇ ಲಾಕ್ ಆಗುತ್ತೆ. ಇದು ಕರೆಕ್ಟಾ? ಡೈರೆಕ್ಷನ್ ತಪ್ಪು. ಹಂಗೋಬೇಕು. ಹುಷಾರು. ಸಾರಿ ಸ್ನೇಹಿತರೆ, ಸ್ವಲ್ಪ ಬೈದಲ್ಲಿ ಆಗುತ್ತೆ. ನೋಡಿ ಸ್ನೇಹಿತರೆ, ಇಷ್ಟೇ ಬ್ಯಾಟ್ರಿ ಹಾಕಾಯಿತು. ಸೊ ಫುಲ್ ಚಾರ್ಜ್ ಇದೆ ಈಗ ಇದು. ಸೊ ಇವಾಗ ಸೆಟಪ್ ಇದೆ. ಬನ್ನಿ ಸೆಟಪ್ಗೆ ಬರೋಣ. ಫಸ್ಟ್ RC2 ಇಂದ ಸೆಟಪ್ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ಇದು ಚಾರ್ಜ್ ಆಗಿದೆ. ಸೊ ನಿನ್ನೆ ಎಲ್ಲ ಅದೇ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕಿಸ್ಬೇಕು. ಒಳ್ಳೆ ಫೋನ್ ಥರ ಸ್ನೇಹಿತರೆ ಇದು. ಅಯ್ಯೋ ದೇವ್ರಿ, ನೋಡಿ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಇದನ್ನೊಂದು ಎಕ್ಸ್ಟ್ರಾ ತರಿಸ್ಕೊತೀವಿ, ಅಮೆಝಾನಲ್ಲಿದೆ. ಸೊ ನೋಡಿ, ಈ ಥರ ಹಾಕ್ಬಿಟ್ಟು ಅಂದ್ಬಿಟ್ಟು ಇದು ಸ್ಕ್ರೂ ಡ್ರೈವರ್ ತಿರುಗಿಸ್ದಂಗೆ ಬರ ಅಂತ ತಿರುಗಿಸ್ಬೇಡ್ರಿ, ಹೋಗ್ಬಿಡ್ದವೆ ಇವೆಲ್ಲ. ತುಂಬ ಡೆಲಿಕೇಟ್ ಬೇಬೀಸ್ ಇವೆಲ್ಲ. ಫಸ್ಟ್ ಹಿಂಗೆ ಆನ್ ಮಾಡಿದ್ರೆ ಸ್ನೇಹಿತರೆ 4 ಆನ್ ಆಗಿದೆ, ಅಂದರೆ ಫುಲ್ ಚಾರ್ಜ್ ಆಗಿದೆ ಅಂತ ಅರ್ಥ. ಫಸ್ಟ್ ಒಂದು ಸತಿ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಫುಲ್ ಪ್ರೆಸ್ ಮಾಡಬೇಕು. ನೋಡಿ, ಆನ್ ಆಯ್ತು ಈ ಥರ. ಸೊ ಇವಾಗ ನೀವು ಇದ್ರ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಏನೇನು ಸೆಟಪ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಲೆಟ್ ಶಿಫ್ಟ್ ಟು RC ಮೋಡ್. ಹಿಂಗೆ ಸೆಟಪ್ ಮಾಡ್ಕೋಬೇಕು. ಹುಲಿಯವ್ರು ಮಾಡ್ತಾ ಇದ್ದಾರೆ. ಅಕುನಾ ಮಟಾಟ. ಏನು ಬೈ ವೈಫೈ ನಮ್ಮ ಹುಡುಗ +530 ಇದು ಅಕೌಂಟ್ ಡೀಟೇಲ್ಸ್ ಕೊಡಬೇಕು. ಲಾಗಿನ್ ಮಾಡಿಬಿಡಿ. ಯಾವಾಗ ಹಂಗೆ ನಿಮ್ಮದೇ ಹಾಕ್ಬಿಡಿ ಅಷ್ಟೇ. ಅದೇ
ಮಾಡಬೇಕು ಅಂತ ಇರುತ್ತೆ. ಲೆಟ್ಸ್ ವೆಲ್ಕಮ್. ಓಕೆ ಓಕೆ, ಲೆಫ್ಟ್ ಟು ರೈಟ್. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವಾಗ RC2 ಅಲ್ಲಿರೋದು ರೆಕಾರ್ಡು ಶಟರ್ ಬಟನ್ ಯಾವುದು ಅಂತ ತೋರಿಸ್ತಾ ಇದ್ದೀನಿ. ಈಗ ಲೆಫ್ಟ್ ಯಾವುದು, ಬ್ಯಾಕ್ ಯಾವುದು, ಆಮೇಲೆ ಲೆಫ್ಟ್ ಡಯಲ್ಲು, ರೈಟ್ ಡಯಲ್ಲು, ರೆಕಾರ್ಡ್ ಮಾಡೋದು ಯಾವುದು, ಶಟರ್ ಬಟನ್ ಯಾವುದು, ಆಮೇಲೆ ರೈಟ್ ಟು ಹೋಮ್ ಬಟನ್ನು, ಬ್ರೇಕ್ ಬಟನ್ನು, ಸ್ವಿಚ್ ಫ್ಲೈಟ್ ಮೋಡ್ಸು, ಹಾಗೆ ಆ್ಯಂಟೇನಾ ಈ ಥರ ಇದು ಮಾಡೋದು. ಕಂಪ್ಲೀಟ್ RC2 ರಿಮೋಟ್ ನೀವು ವರ್ಕ್ ಮಾಡಬೇಕಾದ್ರೆ ಅದು ಕಂಪ್ಲೀಟಾಗಿ ತೋರಿಸುತ್ತೆ. ನಾನೇಂತಕ್ಕೆ ಆಗ್ತಾಯಿದ್ದೀನಿ ಅಂದರೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಬರಲಿ ಅಂತ. C1 C2 ಬಟನ್ಸ್, C1 C2 ನೀವು ತುಂಬ ಥರ ಆಪ್ಷನ್ಸ್ಗಳನ್ನ ಮಾಡ್ಕೊಬೋದು. C1 ಅಲ್ಲಿ ಬೇಕಿದ್ರೆ ಇನ್ಸ್ಟಾಗ್ರಾಮ್ ಥರ ವರ್ಟಿಕಲ್ ಆಗಿ ಬರೋವಂಥದ್ದು, ಹಾಗೆ C2 ಅಲ್ಲಿ ಏನಾದ್ರು ಕ್ಯಾಮ್ರಾ ಶಾಟ್ ತೆಗಿಯೋಂಥದ್ದು ಇಲ್ಲ ಕ್ವಿಕ್ ಶಾಟ್ ತೆಗಿಯೋಂಥ ಫೀಚರ್ ಬೇಕಾದರೂ ಹಾಕ್ಕೊಬೋದು. ಈಗ ರಿಸೋರ್ಸ್ ಇನಿಷಿಯಲೈಸ್ ಮಾಡಿಕೊಂಡು ನೆಕ್ಸ್ಟು ನಿಮಗೆ DJI Fly ಸ್ಟಾರ್ಟ್ ಅಂತ ಬರುತ್ತೆ. ಸೊ ಇದೊಂದು ಸ್ವಲ್ಪ ಆ್ಯಡ್ ಹಂಗೆ ಸೆಂಟ್ರಲ್ಲು ಬರ್ತಾ ಇರುತ್ತೆ. ಆಮೇಲೆ ಎಲ್ಲದಕ್ಕೂ ನೀವು ಪರ್ಮಿಷನ್ ಕೊಡಬೇಕು. DJI ಡಿವಿಷನ್ ಲೊಕೇಶನ್ದು, ಹಾರ್ಡ್ವೇರು ಕಂಪ್ಲೀಟ್ ನೀವು ಏನೇ ಇದ್ರೂ ಎಲ್ಲದಕ್ಕೂ ಅಗ್ರಿ ಕೊಟ್ಬಿಟ್ಟು ಚೆಕ್ ಮಾಡಬೇಕು. ಆಮೇಲೆ ಮತ್ತೆ ಆ್ಯಕ್ಟಿವೇಟ್ DJI ಡಿವೈಸ್ ಅಂತ ಬರುತ್ತೆ. ಹೊಸದಾಗಿದ್ದರೆ ಮಾತ್ರ ಈ ಥರ ಬರುತ್ತೆ, ಹಳೇದಾಗಿದ್ದರೆ ಈ ಥರ ಎಲ್ಲ ಬರೋಲ್ಲ. ಸೊ ನೋಡ್ತಾ ಇರ್ಬೋದು ಎಲ್ಲ ಆ್ಯಕ್ಟಿವೇಟಿಂಗ್ ಎಲ್ಲ ನೀಟಾಗಿ ತೋರಿಸುತ್ತೆ. ಸೊ ಡಿಸೈನ್ ಇನ್ಫೋಲ್ ತೊಗೊಂಡಿದ್ರಿಂದ ನನಗೇನು ಸಮಸ್ಯೆ ಇಲ್ಲ. ಈಗ ಪ್ರತಿಯೊಂದ್ರದ್ದು ಅಪ್ಡೇಟ್ ಬರುತ್ತೆ. RC2ದು ಅಪ್ಡೇಟ್ ಬರುತ್ತೆ, ಆಮೇಲೆ ಡ್ರೋನ್ದು ಅಪ್ಡೇಟ್ ಬರುತ್ತೆ. ನೋಡ್ತಾ ಇರ್ಬೋದು ಡ್ರೋನ್ದು 400 MB ಅಪ್ಡೇಟ್ ಇದೆ, RC2ದು 1.25 GB ಅಪ್ಡೇಟ್ ಇದೆ. ಸೊ ಅಪ್ಡೇಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಒಳ್ಳೆ ವೈಫೈ ಕನೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಬೇಗ ಅಪ್ಡೇಟಾಗಿ ನೀಟಾಗಿ ಚೆನ್ನಾಗಾಗುತ್ತೆ, ಯಾವುದೂ ಇಶ್ಯೂಸ್ ಇಲ್ಲದೆ. ಈಗ ನೋಡ್ತಾ ಇರ್ಬೋದು ಪ್ರೊಫೈಲಲ್ಲಿ ಇವಾಗ ಎಲ್ಲದಕ್ಕೂ ಈಗ ಸೆಟ್ಟಿಂಗ್ಸ್ಗಳನ್ನ ನಾವು ಮಾಡಬೇಕು. ಇವಾಗ ಡಿವೈಸಲ್ಲಿ ಕಂಪ್ಲೀಟ್ ನಂಬರ್ ಕೊಟ್ಟಿರ್ತಾರೆ, ಏರ್ಕ್ರಾಫ್ಟ್ ನಂಬರು, ಫ್ಲೈಟ್ ಕಂಟ್ರೋಲ್ ನಂಬರು, ಯಾವುದು ಏನು ಯಾವಾಗ ಆ್ಯಕ್ಟಿವೇಟ್ ಆಯಿತು, ಏನು ಎತ್ತ ಅಂತ, ಎಷ್ಟು ಫ್ಲೈಟ್ಸ್ ಓಡಿದೆ, ಆಮೇಲೆ ಎಷ್ಟು ಯಾವ ಥರ ಫರ್ಮ್ವೇರ್ ಅಪ್ಡೇಟ್ ಮಾಡ್ಕೊಬೇಕು ಕಂಪ್ಲೀಟಾಗಿ ತೋರಿಸುತ್ತೆ. ನೋಡಿ ಈಗ ಅದು ಅಪ್ಡೇಟ್ ಆಗಿರೋದಕ್ಕೆ ಫರ್ಮ್ವೇರ್ ಅಪ್ಡೇಟ್ ಅಂತ ಬಂದಿದೆ. ಇವಾಗ ಏರ್ಕ್ರಾಫ್ಟ್ ಕನೆಕ್ಷನ್ ಹಾಕ್ಬೇಕು ಅಂದರೆ ಡ್ರೋನ್ ಕನೆಕ್ಷನ್ ಮಾಡಬೇಕು. ಇವಾಗ ಕನೆಕ್ಟ್ ಮಾಡಬೇಕು ಡ್ರೋನ್ನ. ಯಾವ ಥರ ಬನ್ನಿ ತೋರಿಸ್ತೀನಿ. ಈಗೆಲ್ಲನೂ ಈಗ ಪರ್ಮಿಷನ್ ಕೊಟ್ಕೊಡ್ಬೇಕು. ಆಟೋ ಸಿಂಕ್, ಫ್ಲೈಟ್ ರೆಕಾರ್ಡ್ಸು. ಫ್ಲೈಟ್ ರೆಕಾರ್ಡ್ಸ್ ಏನು ಅಂತ ಅಂದರೆ ನೀವು ಯಾವಾಗ ಆರಿಸಿದ್ರಿ, ಎಷ್ಟು ಕಿಲೋಮೀಟ್ರ್ ಆರಿಸಿದ್ರಿ, ಎಷ್ಟು ಗಂಟೆಗೆ ಆರಿಸಿದ್ರಿ, ಎಷ್ಟು ಟೈಮ್ಗೆ ಆರಿಸಿದ್ರಿ ಕಂಪ್ಲೀಟ್ ತೋರಿಸುತ್ತೆ ನಿಮ್ಮ RC2 ರಿಮೋಟಲ್ಲಿ. ಸೊ ಅದ್ರದ್ದೊಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಇನ್ಮೇಲೆ, ಚಿಕ್ಕ ಪುಟ್ಟದ್ದು ರಿಲೇಟೆಡ್ ಟು ಡ್ರೋನ್. ಆಮೇಲೆ ನೋಡ್ತಾ ಇರ್ಬೋದು ನಿಮಗೀಗ ಸಿಂಕ್ ಫ್ಲೈಟ್ ಡೇಟಾ, ಆಮೇಲೆ ಕ್ಯಾಮ್ರಾ ವ್ಯೂ ಆನ್ ಇಡಬೇಕು, ಫ್ಲೈಟ್ ಟಿಪ್ಸ್ ಆನ್ ಇಡಬೇಕು, ಆಮೇಲೆ ಸ್ಟೋರೇಜು, ನೋಟಿಫಿಕೇಷನ್, ಪ್ರೈವಸಿ. ಸೇಮ್ ಫೋನ್ ಹೆಂಗಿರುತ್ತೆ ಹಂಗೆ ಸ್ನೇಹಿತರೆ, ಬೇರೆ ಏನು ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ ಇದರಲ್ಲಿ. ಆಮೇಲೆ ನೀವೇ ನೋಡ್ತಾ ಇರ್ಬೋದು ಈಗ ಸ್ಟೋರೇಜಲ್ಲಿ ಏನಿದೆ ಅಂತ. ಇಂಟರ್ನಲ್ ಸ್ಟೋರೇಜ್ ಇಷ್ಟಿದೆ. SD ಕಾರ್ಡು ನಾನು 256 GB ಹಾಕ್ಕೊಂಡಿದ್ದೀನಿ. ಅದು ಬ್ಲ್ಯಾಕ್ ಆ್ಯಂಡ್ ರೆಡ್ ಬರುತ್ತಲ್ಲ ಸ್ಯಾಂಡಿಸ್ಕ್, ಅದನ್ನು ಹಾಕ್ಕೊಳ್ಳಿ. ಗೋಲ್ಡ್ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ಫುಟೇಜ್ ಕರಪ್ಟ್ ಆಗ್ತಾ ಹೋಗುತ್ತೆ. ಒಳ್ಳೆ ಮೆಮೊರಿ ಕಾರ್ಡ್ ತೊಗೊಳ್ಳಿ, ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ಮೆಮೊರಿ ಕಾರ್ಡ್ ತೊಗೊಳ್ಳಿ. ಸೊ ಈಗೆಲ್ಲನೂ ಪರ್ಮಿಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಏನು ಅಂದರೆ ಇವಾಗ ಬೇರೆ ಥರ ಅಬೌಟ್ಗೆ ಹೋಗಿ ನೋಡೋಣ. ನ್ಯೂ ವರ್ಷನ್ ಅವೈಲಬಲ್, ನೋಡಿ ಮತ್ತೆ ನ್ಯೂ ವರ್ಷನ್ ಅವೈಲಬಲ್ ಇದೆ ಅಂತ ತೋರಿಸ್ತಾ ಇದೆ. ಆಮೇಲೆ ನೆಕ್ಸ್ಟು ಈಗ ಏನು ಮಾಡಬೇಕು ಅಂತ ಅಂದರೆ ಡೌನ್ಲೋಡಿಂಗ್ ಅಪ್ಡೇಟ್ಸ್ ಅಂತ ಬರ್ತಾ ಇದೆ. ಡೌನ್ಲೋಡ್ ಆದಮೇಲೆ ಮಾಮೂಲಿ ಅದೇ ನಿಮ್ಮ ಡ್ರೋನೆಲ್ಲ ತೆಕ್ಕೊಂಡು ರೆಡಿ ಮಾಡ್ಕೊಳ್ಳಿ, ಯಾಕಂದರೆ ಕನೆಕ್ಟ್ ಮಾಡಬೇಕಲ್ಲ ಡ್ರೋನ್ನ, ಅದಕ್ಕೇ. ಸೊ ಇದು ಅಕೌಂಟ್ ಅನ್ಲಾಕಿಂಗ್ ಲೈಸೆನ್ಸು, ಏರ್ಕ್ರಾಫ್ಟ್ ಅನ್ಲಾಕಿಂಗ್ ಲೈಸೆನ್ಸು ಅದೆಲ್ಲ ಇಲ್ಲ. ಆಮೇಲೆ ಇದನ್ನು ನೀವು ಡ್ರೋನ್ ಹೆಂಗೆ ಲೈಸೆನ್ಸ್ ತೊಗೊಬೇಕು ಅನ್ನೋದು ಒಂದು ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ ಸ್ನೇಹಿತರೆ, ನಮ್ಮ ಸಾತ್ವಿಕ್ ಅವ್ರನ್ನ ಕರ್ಕೊಂಡು. ಈಗ ಅಪ್ಡೇಟ್ ಆಯಿತು ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಅಪ್ಡೇಟ್ ಆಗ್ತಾನೇ ಇದೆ. ಸೊ ಎಲ್ಲನೂ ಇದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಎಲ್ಲನೂ ಆಗ್ತಾಯಿದೆ. ತುಂಬ ಅಪ್ಡೇಟ್ಸ್ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಮೋರ್ ಓವರ್ ನಿಮಗೀಗ ಆಫ್ಲೈನ್ ಮ್ಯಾಪ್ಸು ಡೌನ್ಲೋಡ್ ಮಾಡ್ಕೊಬೋದು. ನೀವಿರೋ ಯಾವ ರೀಜನು, ಯಾವ ಜಾಗದಲ್ಲಿದ್ದೀರಾ, ಇಲ್ಲ ಯಾವ್ದಾದ್ರು ಟ್ರಿಪ್ಗೆ ಹೋಗ್ತೀರಾ, ಆ ಜಾಗ ನನಗೆ ಬೇಕು ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ನೀವು ಆ ಜಾಗದ್ದು ಡೌನ್ಲೋಡ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ನಾನು ಇವಾಗ ಇಂಡಿಯಾ ಝೂಮ್ ಮಾಡಿಬಿಟ್ಟು ಮಾಡಿ ಕರ್ನಾಟಕದಲ್ಲಿ ನಾನು ಈಗ ಎಲ್ಲಿದ್ದೀನಿ ಅದರದ್ದು ನಾನು ಮಾಡ್ಕೊತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಸೊ ಚಿಕ್ಕಮಂಗ್ಳೂರದಷ್ಟು ಆಫ್ಲೈನ್ ಮ್ಯಾಪ್ಸ್ ಡೌನ್ಲೋಡ್ ಮಾಡ್ಕೊತೀನಿ. ಏನಕ್ಕೆ ಅಂತ ಅಂದರೆ ಸೇಫ್ಟಿ ವೈಸ್ ಅಷ್ಟೇ. ಯಾಕಂದರೆ ಇಷ್ಟು ಇನ್ವೆಸ್ಟ್ ಮಾಡಿದ್ಮೇಲೆ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೇಬೇಕು. ಈಗ ನೋಡಿ ನೇಮ್ ದ ನ್ಯೂ ರೀಜನ್ ಅಂತ ತೋರಿಸ್ತಾ ಇದೆ. ಆ ರೀಜನ್ಗೆ ನನಗೇನು ಹೆಸರು ಬೇಕೋ ಅದನ್ನು ನಾನು ಹಾಕ್ಕೊಬೋದು. ಬಟ್ ಎವ್ರಿ ರೈಡ್ಗಿಂತ ಮುಂಚೆ ಡ್ರೋನ್ ಚೆಕ್ ಮಾಡ್ಕೊಳ್ಳೋದು, ಅಪ್ಡೇಟ್ ಮಾಡ್ಕೊಳ್ಳೋದು ಇಟ್ಸ್ ಮಸ್ಟ್ ಆ್ಯಂಡ್ ಶುಡ್. ನೋಡಿ ಈಗ ನೋಡ್ತಾ ಇರ್ಬೋದು ಫ್ಲೈಟ್ ಇದು ಅಪ್ಡೇಟ್ ಆಗ್ತಾಯಿದೆ, ಡ್ರೋನ್ ಅಪ್ಡೇಟ್ ಆಗ್ತಾಯಿದೆ. ಅಂದರೆ ಫ್ಲೈ ಸೇಫ್ ಡೇಟಾ ಡ್ರೋನು ಕಂಪ್ಲೀಟ್ ಅಪ್ಡೇಟ್ ಆಗ್ತಾಯಿದೆ ಇವಾಗ. ಅಂದರೆ ಈಗ ಅಪ್ಡೇಟ್ ಆಗಿರೋದು ಅದಕ್ಕೆ ಹೋಗ್ತಾಯಿದೆ. ಆಮೇಲೆ ಇವಾಗ ನೋಡಿ ಎಲ್ಲ ಆನ್ ಆಯಿತು. ನೋಡಿ ಕಂಪ್ಲೀಟ್ ತೋರಿಸುತ್ತೆ. ಈಗ ಎಲ್ಲಿ ಇಟ್ಟಿದ್ದೀವಿ, ಈಗ ಡ್ರೋನ್ ಮನೆ ಹತ್ರ ಕೆಳಗೆ ಇಟ್ಟಿದ್ದೀವಲ್ಲ ನೆಲದ ಹತ್ರ, ಸೊ ಅಲ್ಲಿಗೆ ತೋರಿಸ್ತಾ ಇದೆ. ನೋಡಿ ಅಲ್ಲಿ ಸ್ಯಾಟಲೈಟು, ಆಮೇಲೆ ಎಷ್ಟು % ಬ್ಯಾಟ್ರಿ ಇದೆ ನೋಡಿ. ಸ್ಯಾಟಲೈಟಲ್ಲಿ ನಾವು ಸಿಗ್ನಲ್ ಅಂತ ಬರ್ತಾ ಇದೆ. ಸ್ಯಾಟಲೈಟ್ ಯಾವಾಗಲಿದ್ರು 25+ ಕನೆಕ್ಟ್ ಆಗಿರ್ಬೇಕು ಸ್ನೇಹಿತರೆ, ಆವಾಗಲೇ ನೀವು ಡ್ರೋನ್ ಹಾರ್ಸೋಕ್ಕಾಗೋದು, ಇಲ್ಲಾಂದರೆ ಅಷ್ಟು ಪವರ್ ಇರೋಲ್ಲ ಆ್ಯಂಡ್ ಮೋರ್ ಸಿಗೋದು ಇಲ್ಲ. ಸೊ ಸ್ನೇಹಿತರೆ ಮೇಲೆ ಬಂದಿದ್ದೀವಿ ಈಗ ಅಣ್ಣನ ಮನೆ ಮೇಲೆ. ಸೊ ಅಣ್ಣ ಅವರು ಹಾರಿಸ್ತಾ ಇದ್ದಾರೆ ಈಗ.
ಡ್ರೋನ್ ಹೊಸದು 60 hertz. ಆಟೋ ಇರಲಿ ಅದು ಇನ್ಸ್ಟಾಗ್ರಾಮ್ ಅದು ತುಂಬ ಇದೆ ಸ್ನೇಹಿತರೆ. ನಮಗೂ ಗೊತ್ತಿಲ್ಲ, ನಾವು ಕಲಿತಾ ಇದ್ದೀವಿ. ನಮಗೂ ಗೊತ್ತಿಲ್ಲ, ಅಂದರೆ ಗೊತ್ತಿದೆ, ಸ್ವಲ್ಪ ಗೊತ್ತಿದೆ, ತೀರಾ ಪಂಟ್ರಿಲ್ಲ ನಾವು. ಸೊ ಮಾಡ್ತಾ ಇದ್ದೀವಿ. ಆಮೇಲೆ ಭಯ್ಯ ಇದು ಆಬ್ಸ್ಟಕಲ್ದೆಲ್ಲ ಇದೆಯಲ್ಲ, ಅದನ್ನು ಒಂಚೂರು ಅದು ಎನೇಬಲ್ ಮಾಡೋಕ್ಕಲ್ಲ. ಅಯ್ಯೋ ದೇವ್ರೆ, ಹೇಳಿದ್ದು ಒಳ್ಳೇದಾಯಿತು. ಫಾರ್ಮೆಟ್ ಮಾಡ್ತಾಯಿದ್ದೀನಿ. ಇಂಟರ್ನಲ್ ಸ್ಟೋರೇಜ್ ಏನಿತ್ತು ಗೊತ್ತಿಲ್ಲ ಏನಿತ್ತು. ಸರಿ ಬಿಡಿ. ಸೊ ಸ್ನೇಹಿತರೆ, ನನ್ನ ಫೋನು ಕೆಟ್ಟೋಗಿದೆ, ಅದಕ್ಕೆ ನಾನು ಭಯ್ಯ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇದನ್ನು. ಮ್ಯಾಕ್ಸ್ ವಿಡಿಯೋ ಕ್ಯಾಚ್ ಓಕೆ ಇರಲಿ, 8 GB ಕೊಡು ಕ್ಯಾಚ್, ಪರವಾಗಿಲ್ಲ. ಆಮೇಲೆ ಸೇಫ್ಟಿ, ಬೈಪಾಸು, ರಿಟರ್ನ್ ಟು ಹೋಮು, ಆಟೋ ಓಕೆ. ಇದು ಏನಿದೆ ಹಂಗೆ ಇರಲಿ, ಆಮೇಲೆ ನೋಡ್ಕೊಳ್ಳೋಣ. ಅಪ್ಡೇಟ್ ಹೋಮ್ ಪಾಯಿಂಟ್, ಇವೆಲ್ಲ ಹಂಗೆ ಇರಲಿ. ಇವು 120 ಇರಲಿ, ಆಮೇಲೆ ಬೇಕಾ ಕ್ಯಾಲಿಬ್ರೇಟ್ ಮಾಡಬೇಕಲ್ಲ ಒಂದ್ಸಲಿ. ಓ, ಪ್ರತಿ ಸಲ ಮಾಡಬೇಕಾ? ಮಾಡಿದ್ರೇನು ವರ್ಟಿಕಲಿ. ಓಕೆ, ಇಟ್ಕೊಳ್ಳ ಅಲ್ಲ ಇರು, ಇದನ್ನು ಇಟ್ಕೊ, ಹಂಗೆ ಇಟ್ಕೊ. ಓಕೆ ಬಾಸ್. ಆಯ್ತು. ನೋಡಿ ಸ್ನೇಹಿತರೆ, ನಮ್ಮ ಟೀಮಲ್ಲಿ ಹಂಗೆ ನಿಮ್ಮ ಗೋವಾದ ಹೇಳಿದ್ರಲ್ಲ, ಸೊ ಇವಕ್ಕೆ ಹೋಗ್ತೀವಿ. ಸೊ ಪ್ರಾಬಬ್ಲಿ ನೀವು ನಾನು ಕುಕ್ಕೆಯಲ್ಲಿದ್ದಾಗ ವ್ಲಾಗ್ ನೋಡ್ತಾ ಇರ್ತೀರ. ನೋಡಿ ನೋಡಿ ಆರಿಸ್ತಾ ಇದ್ದಾರೆ ಬಾಸ್. ಇಲ್ಲ, ಇನ್ನು ಕ್ಯಾಲ್ಕುಲೇಷನ್ ಆಗ್ತಾ ಇದೆ. ಏನೇ ಆದರೂ ಅಷ್ಟೇ ಸ್ನೇಹಿತರೆ, ತೊಗೊಳ್ಳೋದು ದೊಡ್ಡದಲ್ಲ, ಅದನ್ನ ಹೆಂಗೆ ಯೂಸ್ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅನ್ನೋದು ದೊಡ್ಡದು. ಸೊ ಈಗ DJI ಬ್ರ್ಯಾಂಡ್ಗೆ ಫಸ್ಟ್ ಐಟಮ್ ಇದೆ ನಂದು. ಫಸ್ಟು ಅಣ್ಣ ಆಲ್ರೆಡಿ DJIಯಲ್ಲಿ ಅಳೆದು ಮುಳ್ದು ಎಲ್ಲ ಫುಲ್ಲು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದಾರೆ ಆಸ್ಮೋಲ್ಲಿ. ಸೊ ಇನ್ನೊಂದು ಇದೊಂದು ಬಿಟ್ಟರೆ ಮೈಕ್ ಒಂದು ಬಂದರೆ ಸೆಟಪ್ ಕಂಪ್ಲೀಟ್ ಫಿನಿಶ್ ನಮ್ಮದು. ಮಾಡೋಣ ಸ್ನೇಹಿತರೆ, ಒಂದೊಂದೇ ಮಾಡ್ತೀವಿ ಇನ್ಮೇಲೆ, ನಮಗೂ ಟೈಮ್ ಆಗ್ತಾಯಿಲ್ಲ. ಸೊ ಅದಕ್ಕೇ ಎಲ್ಲ ಪೋಸ್ಟ್ಪೋನ್ ಆಗ್ತಾಯಿದೆ. ಮಾಡ್ತೀವಿ. ನೋಡಿ ಸ್ನೇಹಿತರೆ, ಕ್ಯಾಲಿಬ್ರೇಟ್ ಮಾಡೋಕ್ಕೆ ಈ ಥರ ಎಲ್ಲ ಸರ್ಕಸ್ ಮಾಡ್ತಾಯಿದ್ದೀವಿ. ಡ್ರೋನ್ ಹೆಂಗೆ ಇಡಬೇಕು ಅಂತ ಹೇಳಿರ್ತಾರೆ, ಹಂಗೆ ಇಡಬೇಕು ಅಲ್ಲಿ ಕೆಳಗೆ. ಬಿಡಿ ಬೀಳಲ್ಲ, ಬೀಳಲ್ಲ. ಹಿಂಗೆ ಅನ್ಸುತ್ತೆ, ಈ ಕಡೆ ಬಟನ್ ಆ ಕಡೆ ಹೋಗ್ಬೇಕು. ಇವಾಗ ಸ್ಟಾರ್ಟಾ? ಟೇಕ್ ಆಫ್ ಪರ್ಮಿಟ್ ಬಂತಾ? ಪರ್ಮಿಟ್ ಅದಲ್ಲ. ಅಬ್ಸ್ಟಕಲ್ ತೋರಿಸ್ತಾ ಇದೆಯಾ? ನೋಡಿ ಅನ್ಸುತ್ತೆ. ಏನಿಲ್ಲ, ಬೈಪಾಸ್ ಅದು ಅವೆಲ್ಲ ಮಾಡಿದ್ದೀನಿ. ಆಗಿದೆ ಅಲ್ವಾ? ಆಟೋ ಸೇಫ್ಟಿಯಲ್ಲಿ ಬೈಪಾಸ್ ಮಾಡಿದ್ದೀನಿ. ಸೂಪರ್ ಭಯ್ಯ. ಆಕಾಶದ ಬಾಸ್ನ ನೆನೆಸ್ಕೊಂಡು ದೇವ್ರೆ ಕಾಪಾಡಪ್ಪ ಅಂದ್ಬಿಟ್ಟು ಮಾಡಿ ಸ್ಟಾರ್ಟ್ ಮಾಡಿ. ಜೈ ಜೈ ಕರ್ನಾಟಕ, ದುರ್ಗಾ ಪರಮೇಶ್ವರಿ ತಾಯಿ ಒಳ್ಳೇದು ಮಾಡಪ್ಪ. ಗೋ ಫ್ಲೈ. ಎರಡು ಹಿಂಗೆ ಟಾಗಲ್ ಮಾಡಬೇಕು. ಚೆಕ್ ಕಂಪ್ಲೀಟ್. ಚೆಕ್ Perform a safety check before you fly. ಅವೆಲ್ಲ ಮಾಡಿದ್ಯಲ್ಲ ಬಿಡು. ಸ್ಟಾರ್ಟ್ ಟ್ಯುಟೋರಿಯಲ್. ಹಾರ್ಡ್ವೇರ್ ಸ್ಟೇಟಸ್ ನೋಡು ಅಂತಿದೆ. ಫ್ಲೈಟ್ ಇನ್ಫೋ ನೋಡು. ಓಕೆ. ಕ್ಯಾಮ್ರಾ ಮತ್ತೆ ಇಲ್ಲಿ ವಿಡಿಯೋ ಅಲ್ಲ. ಓಕೆ, ನಾರ್ಮಲ್ ವಿಡಿಯೋ. ಟ್ಯಾಪ್ ದ ಟೆಕ್ಸ್ಟ್ ಅಬೌಟ್ ಯು. ಇದು ಇವೆಲ್ಲ ನೋಡು ಅಂತ ಹೇಳ್ತಿದ್ದೇನೆ. ಓಕೆ, ಇವೆಲ್ಲ ಕರೆಕ್ಟಾಗಿದೆ. ಓಕೆ ಬಿಡು. ಸೇಫ್ಟಿ ಚೆಕ್ ಡನ್ನು. 4 ಬೇಸಿಕ್. ಇಲ್ಲಿದೆ ಬೊಂಬೆ. ಟೇಕ್ ಆಫ್ ಮಾಡಿ. ಒತ್ತಿಟ್ಕೊಬೇಕು. Ascend 1 meter. Oh. Descend 1 meter. ಕೆಳಗೆ ಮಾಡಿ. Turn left. ಲೆಫ್ಟ್. ರೈಟ್. Turn right.
ಹಾಂ Fly back. ಈ ಟೆಸ್ಟ್ನ ಮಾಡಬೇಕು. ಅದೇ ತೋರಿಸ್ಬಿಡ್ತಲ್ಲ, ಪರವಾಗಿಲ್ಲ ಬೈ, ಬಡ್ಕೊಳುತ್ತೆ. Learn how to land. ಲ್ಯಾಂಡ್. Landing. Landing. ಭಯ್ಯ ಆಗೋಯ್ತು. ಭಯ್ಯ ಮಾಡ್ಬಿಟ್ರು, ಆರಿಸ್ಬಿಟ್ವಿ. 1 ಸೆಂಟಿಮೀಟ್ರ್ ಸ್ಟಾರ್ಟ್ ಮಾಡಿವಿ, ಅಣ್ಣ ಮಾಡಿವಿ, ಜಮಾಯಿಸಿ. ಟೇಕ್ ಆಫ್. Take off. ಸೊ Points updated. ಓ ಸಾಯ್ಕ್. ಆಮ ಓ ಲೈಕ್ ಟೆಕ್ಕಲ್ಲಿ ನಮ್ಮ ಉಗೇಂದ್ರ ಅಣ್ಣನೇ ಸ್ವಲ್ಪ ಕಿಂಗು ನಮ್ಮ ಟೀಮಲ್ಲಿ ಹೋಲಿಸ್ಕೊಂಡ್ರೆ. ಸೊ ಫಸ್ಟು ಅವ್ರ ಕಡೆಯಿಂದನೇ ಆಯಿತು. ಹೆಂಗೆ ಕಾಣಿಸ್ತೆ ನೀವು ಬೈ? ಓಹೋ ಏನು ಬೈ ಇಷ್ಟು ಕ್ಲಾರಿಟಿನಾ? ಪೋ ಹಾಂ ಮಸ್ತು ಖುಷಿ ಸ್ನೇಹಿತರೆ, ಖುಷಿ, ಫುಲ್ ಖುಷಿ. ಈ ಸಾಕು, ತಲೆನೋವುಗಳ ನಾವು ಕಾಣಿಸ್ತಾ ಇಲ್ಲ. ಬಂದ್ವಾ? ಎಲ್ಲಿದ್ದೀವಿ ಬಸ್? ಇಲ್ಲಿ ಐ ಅಂಬು ಒಂದು ಫೋಟೋ ತೆಗೀರಿ ಬೈ. ಒಟ್ಟು ಇಲ್ಲ ಇದು ಇದಾಗ್ತಿದೆಯಲ್ಲ. ಓ ಓಕೆ. ಇಲ್ಲಿದೀವ ಈಗ ಡ್ರೋನು. ಅಮ್ಮ ನೋಡಿ ಸ್ನೇಹಿತರೆ, ಇಲ್ಲಿದೆ ಡ್ರೋನ್. ಅಯ್ಯೋ ಎಲ್ಲೋ ಆಯ್ತು ಡ್ರೋನು. ಹಾಂ ಎಲ್ಲಿದೆ? ಲ್ಯಾಂಡ್ ಮಾಡ್ಬಿಟ್ಟಾ ನೋಡೋಣ. ಮಾಡಿ ಬೈ. ಸುಮ್ಮನೆ ಸೀನು ಕೈಯಲ್ಲೇ ಹಿಡಿಬೇಕು. ಯಾಕಂದರೆ ಒಂದು ಸತಿ ಆಗುಂಬೆ ರೈಡಲ್ಲಿ ನಮ್ಮವನು ಭಾರಿ ಅನುಭವಿಸ್ಬಿಟ್ಟಿದ್ದ ಬೋಟಲ್ಲಿ, ನೋಡಿರ್ತೀರ. ಆಯಿತು ಸ್ನೇಹಿತರೆ, ಅಷ್ಟೇ ಡ್ರೋನ್. ಅಲ್ಲೋ ಬೈ, ಅಷ್ಟೇ ಡ್ರೋನ್. ಇಷ್ಟೇ ಡ್ರೋನ್, ಇದಕ್ಕೆ 1 ಲಕ್ಷ. ನೋಡಿ ಬೈ, ಅಪ್ಪ ಒಳ್ಳೇದು ಮಾಡಪ್ಪ ದಯವಿಟ್ಟು. ಕಂದಮ್ಮ ಒಳ್ಳೊಳ್ಳೆ ಕಂಟೆಂಟ್ ಕೊಡೋ. ನೆನ್ನೆ ಥರ ಕರೆಂಟ್ ಹೋಯ್ತಲ್ಲ, ಹಂಗೆ ಮಾಡಬೇಡ. ಒಳ್ಳೆ ಕಂಟೆಂಟ್ ಕೊಡಪ್ಪ, ದೇವ್ರ ಹೇಳ್ದಿದ ತಕ್ಷಣ ಕರೆಂಟ್ ಹೊಂಟೋಯ್ತು. ನೋಡಿ ಸ್ನೇಹಿತರೆ, ತೆಗ್ದಿರೋ ವಿಡಿಯೋ ಇದು ಲೋರೇಸ್ ಪ್ರಿವ್ಯೂ. ಆ್ಯಕ್ಚುಲಿ ಲೋರೇಸಲ್ಲಿ ಸಾಕಾಗಿದೆ. ಹೆಂಗ್ ಬೈದು ಸೂಪರ್.